ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಅಮೂಲ್ ಪ್ರೇಕ್ಷಕರಿಗೂ ಇವತ್ತಿನ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ದೀಪಾ. ನಾನಿವತ್ತು ಪಂಪ್ಕಿನ್ ಪರಾಟ ವಿತ್ ಸ್ವೀಟ್ ಕಾರ್ನ್ ರಾಯ್ತ ತೋರಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣಂತೆ. ಅದಕ್ಕೆ ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಆಟ ತಗೊಂಡಿದ್ದೀನಿ, ಅಮೂಲ್ ಟರ್ಮರಿಕ್ ಪೌಡರ್, ಅಮೂಲ್ ಕರ್ಡ್ಸ್. ಈ ಗೋಧಿ ಹಿಟ್ಟನ್ನ ಜಲ್ದಿಸಿ ಅಳೆದು ಇಟ್ಕೊಂಡಿದ್ದೀನಿ. ಸ್ವೀಟ್ ಪಂಪ್ಕಿನ್ನ ಅದೇ ಸಿಹಿಗುಂಬಳಕಾಯಿನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು. ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರ್ಶಿಣದ ಪೌಡರು, ಉಪ್ಪು, ಆಮ್ಚೂರು, ಗರಂ ಮಸಾಲ, ಇಷ್ಟು ಸಾಮಾನು ಪರಾಟಾಗೆ ಬೇಕಾಗುತ್ತೆ. ಆಮೇಲೆ ಎಣ್ಣೆ. ಇವಾಗ ರೈತಾಗೆ ಏನು ಬೇಕು ಅಂತ ನೋಡೋಣ ಬನ್ನಿ. ರೈತಾಗೆ ಗಟ್ಟಿ ಮೊಸರು ಸ್ವಲ್ಪ ಹೊತ್ತು ಬಟ್ಟೆನಲ್ಲಿ ಹಾಕಿದ್ದೆ, ಗಟ್ಟಿಯಾಗಿದೆ. ಆಮೇಲೆ ಸ್ವೀಟ್ ಕಾರ್ನ್ನ ಸುಟ್ಕೊಂಡಿದ್ದೀನಿ, ಸ್ಟವ್ ಮೇಲೆ ಹೀಗೆ ಸುಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಅದೊಂಥರ ಸ್ಮೋಕಿ ಫ್ಲೇವರ್ ಕೊಡುತ್ತೆ ಅದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಸಾಮಾನು. ಬನ್ನಿ ಮಾಡೋಣ ಅಂತ. ಫಸ್ಟು ಪರಾಟನ ಇದು ಕಲಿಸ್ಕೊಳ್ಳೋಣ. ಈ ಎಲ್ಲ ಸ್ಮ್ಯಾಶ್ ಮಾಡಿದ್ದೀನಲ್ಲ, ಅದಕ್ಕೆ ಈ ಮಸಾಲ ಪೂರ್ತಿ ಹಾಕ್ಕೊಳ್ತೀನಿ. ಗೋಧಿ ಹಿಟ್ಟು, ಎಣ್ಣೆ, ಒಂದು 3-4 ಚಮಚ ಎಣ್ಣೆ ಹಾಕೋಣ. ಸಾಫ್ಟಾಗಿರುತ್ತೆ, ವೆಜಿಟೇಬಲ್ದು ಸಾಫ್ಟ್ನೆಸ್ ಬರುತ್ತೆ ರೋಜ್. ಇವಾಗ ಇದು ನೀರು ನೀರು ಹಾಕ್ಕೊಳ್ದೇನೆ ಕುಂಬಳಕಾಯಿ ಒದ್ದೆ ಇರುತ್ತಲ್ವ, ಅದರಲ್ಲೇ ಕಲಿಸ್ಕೊಬೇಕು. ಬೇಕು ಅನಿಸಿದ್ರೆ ಹಾಕ್ಕೋಬೋದು. ನಾನಿಲ್ಲೊಂದು 300 ಗ್ರಾಮ್ ಅಷ್ಟು ಸಿಹಿಗುಂಬಳಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಎಲ್ಲ ಹಿಡ್ಕೊಳ್ಳೋದು. ಇದು ಕಲಸಿ ಗಟ್ಟಿಗಿದ್ದರೂ ಪರವಾಗಿಲ್ಲ, ಕಲಸಿಟ್ಟು ಒಂದು ಅರ್ಧ ಗಂಟೆ ಆದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂಚೂರು ನೀರು ಹಿಡಿಸ್ತಿಲ್ಲ ನೋಡಿ, ಪೂರ್ತಿ ಅದರಲ್ಲೇ ಕಟ್ಸ್ಕೊಂಡಿದ್ದೀನಿ. ಚೂರು ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರೆ ಕೈಗೆ ಮೆತ್ಕೊಂಡು. ಇದೊಂದು ಕಲಸಿದ್ದೀನಲ್ವ, ಒಂದು 5 ನಿಮಿಷ ಬಿಡೋಣ. ಅಷ್ಟರಲ್ಲಿ ನಾವು ರಾಯ್ತ ಮಾಡ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಇದು ನೆನ್ಕೊಳ್ಳುತ್ತೆ. ಮುಚ್ಚಿಟ್ಬಿಡ್ತೀನಿ. ಈಗ ರಾಯ್ತಾಗೆ ಏನು ಬೇಕೋ ತರ್ತೀನಿ. ಸ್ಟವ್ ಅಂಟಿಸ್ಕೊತೀನಿ ಒಗ್ಗರಣೆಗೆ. ಅಂಟಿಸಿ ಒಂಚೂರು ಎಣ್ಣೆ ಹಾಕೋಣ. ಹಾಕ್ಕೊಂಡು
ಮೊಸರಿಗೆ ಉಪ್ಪನ್ನು ಸೇರಿಸ್ತೀನಿ. ಗಟ್ಟಿ ನಿಮಗೆ ನಿಮ್ಮ ಬಟ್ಟೆಗೆ ಹಾಕೊಳ್ಳದೆ ನೀರಾಗಿ ಇರಲಿ ಅಂದರೆ ಆ ಥರನೂ ಹಾಕ್ಕೊಂಡು ಮಾಡ್ಕೊಬೋದು. ಗಟ್ಟಿಗೆ ಇಷ್ಟ ಅನ್ನೋರು ಇದು ಹಾಕ್ಕೊಬೋದು. ಬಟ್ಟೆನಲ್ಲಿ ಹಾಕಿ ಸ್ವಲ್ಪ ಹೊತ್ತಿಟ್ರೆ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತೀನಿ. ಕಾದಿದೆ. ಜೀರಿಗೆ ಸೋಡಾ ಕೆಂಪು ಮೆಣಸಿನ ಪುಡಿಲು ಒಗ್ಗರಣೆ ಹಾಕ್ಬಿಡ್ಬೇಕು, ಇಲ್ಲಾಂತಂದರೆ ಹಸಿ ವಾಸನೆ ಬರುತ್ತೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ. ಜೀರಿಗೆ, ಪೆಪ್ಪರು, ಒಣಮೆಣಸಿನ್ಕಾಯಿದ ಪುಡಿ, ಒಣಮೆಣಸಿನ್ಕಾಯಿ ಅಷ್ಟೇ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊ. ಗಿಟ್ಟಿಗಿದ್ದರೆ ಚಪಾತಿ ಸಾಫ್ಟ್ ಆಗಲ್ಲ, ತಿನ್ನಬೇಕಾದ್ರೆ ನಮಗೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಫ್ರೆಶ್ನೆಸ್ ಕೊಡುತ್ತೆ. ರೈತ ರೆಡಿಯಾಗಿದೆ. ಇವಾಗ ಪರಾಟ ಮಾಡ್ಕೊಳ್ಳೋಣಂತೆ. ಕೈ ಒಂಚೂರು ಎರಡು ಉಂಡೆ ಮಾಡ್ಕೊಳ್ತೀನಿ. ಹೆಂಚು ಅಂಟಿಸ್ಕೊಳ್ತೀನಿ. ಅದಾಗೋ ಅಷ್ಟೊತ್ತಿಗೆ ಲಟ್ಟಿಸ್ಕೊಳ್ತೀನಿ. ಒಂದು ಸ್ವಲ್ಪ ಹೊತ್ತು ಆಯಿತು ಅಂತಂದರೆ ಸಾಫ್ಟ್ ಆಗುತ್ತಿದ್ದು. ಒಂದು 1/4 ಗಂಟೆ 20 ನಿಮಿಷ ಬಿಟ್ಟರೆ ಕಲಸಿರೋ ಹಿಟ್ಟನ್ನ ಸಾಫ್ಟ್ ಆಗುತ್ತೆ. ಇದು ತಣ್ಣಗಾದ್ರೂ ಫುಲ್ಲು ಸಾಫ್ಟಾಗೇ ಇರುತ್ತೆ, ಯಾಕಂದರೆ ತರಕಾರಿ ಹಾಕಿದ್ದೀವಲ್ವ, ಕುಂಬಳಕಾಯಿ. ಕಲರ್ ನೋಡಿ ಶಾರ್ಪ್ ಕಾಣ್ತಾ ಇದೆ. ಸ್ವಲ್ಪ ಹೊತ್ತು ಆಯಿತು ಅಂದರೆ ಹಿಂಗೆ ಸುತ್ತ ಸೀಳೋದಿಲ್ಲ.
ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕು. ಎರಡು ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಸುಟ್ಕೋಬೇಕು. ಮೇಲೆ ತುಪ್ಪನ ಬೆಣ್ಣೆನೂ ಹಾಕೋಬೋದು. ಇನ್ನೊಂದು ಸುಟ್ಕೊಂಡ್ಬಿಡೋಣ. ಪ್ಲೇಟಿಂಗ್ ರೈತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಸಾಲ ಇರುತ್ತಲ್ವ, ಆ ಸ್ವೀಟ್ನೆಸ್ ಏನಿಲ್ಲ, ಹೈಲೈಟ್ ಆಗೋಲ್ಲ, ಬರೀ ದ ಟೇಸ್ಟ್ ಆಫ್ ದ ಪಂಪ್ಕಿನ್ ಗೊತ್ತಾಗುತ್ತೆ ನಮಗೆ. ಪಂಪ್ಕಿನ್ ಪರಾಟ ವಿತ್ ಸ್ವೀಟ್ ಕಾರ್ನ್ ರಾಯ್ತ ರೆಡಿ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕಲ್ವ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.